ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಹೋದ ವ್ಲಾಗಲ್ಲಿ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಯಲ್ಲಾಪುರದ ಹತ್ರ ಇರುವಂತಹ ಗಂಟೆ ಗಣಪತಿ ದೇವಸ್ಥಾನಕ್ಕೆ. ಇವಾಗ ನಾವು ಅಲ್ಲಿಂದ ವಿಭೂತಿ ಫಾಲ್ಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫಾಲ್ಸ್. ಬನ್ನಿ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ನಾವು ಇವಾಗ ವಿಭೂತಿ ಫಾಲ್ಸ್ ರೀಚ್ ಆದ್ವಿ. ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ತುಂಬ ದೂರ ನಡಿಬೇಕು ಫ್ರೆಂಡ್ಸ್. ಹಾಗೆ ಇಲ್ಲಿ ಮೊದಲು ಟಿಕೆಟ್ ತೊಗೋಬೇಕು. ಟಿಕೆಟಿಗೆ ಎಷ್ಟು ಅಮೌಂಟ್ ಅಂತ ನಂಗೆ ಗೊತ್ತಿಲ್ಲ, ನಮ್ಮ ಭಾವ ತೊಗೊಂಡ್ರು, ಹಾಗಾಗಿ ಕೇಳೋದನ್ನ ಮರೆತುಬಿಟ್ಟೆ. ತೊಗೊಂಡ್ಬಿಟ್ಟು ಈ ಎಂಟ್ರೆನ್ಸ್ ಇದೆ ಅಲ್ವಾ, ಇಲ್ಲಿಂದ ಹೋಗಬೇಕು. ತುಂಬ ಅಂದರೆ ತುಂಬ ಜನ ಇದ್ದರು ಫ್ರೆಂಡ್ಸ್, ಸಖತ್ತು ಜನ ಬಂದಿದ್ದರು. ಸಂಡೇ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಟೂರಿಸ್ಟ್ ಅಂತೂ ತುಂಬ ಜನ ಇದ್ದರು. ನಾವೆಲ್ಲೋ ಕಾರ್ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರದಲ್ಲಿದೆ ಏನೋ ಅಂದ್ಕೊಂಡಿದ್ವಿ, ನಮಗೂ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ನಾವು, ಅದಕ್ಕೋಸ್ಕರ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ದೂರ ಇದೆ ಅಂತ. ತುಂಬ ದೂರ ಇದೆ ಫ್ರೆಂಡ್ಸ್. ಟ್ರಕ್ಕಿಂಗ್ ಹೋಗ್ತಾರಲ್ಲ ಆ ರೀತಿ ಇದೆ ಫ್ರೆಂಡ್ಸ್. ಗುಡ್ಡ ಒಳಗಡೆ ಚೆನ್ನಾಗಿದೆ, ಆದರೆ ಸ್ವಲ್ಪ ನಡೆಯೋಕ್ಕೆ ದೂರ ಅನಿಸುತ್ತೆ. ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ. ನೀವು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ನೀರಿನ ಸೌಂಡ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸುಸ್ತಾಗ್ತಿದೆ ಫ್ರೆಂಡ್ಸ್, ಟ್ರಕ್ಕಿಂಗ್ ಬಂದಂಗಾಗಿದೆ. ನಾವೆಲ್ಲ ಸ್ವಲ್ಪ ದೂರ ಇರಬೇಕು ಅಂದ್ಕೊಂಡು ಬಂದ್ವಿ, ತುಂಬ ದೂರ ಇದೆ, ನಡೆಯೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನಾನು ಇದಕ್ಕೆ ವಿಭೂತಿ ಫಾಲ್ಸ್ ಅನ್ನೋ ಬಿಟ್ಟು ಗಣಪತಿ ಫಾಲ್ಸ್ ಅಂತ ಅಂದೆ ಫ್ರೆಂಡ್ಸ್. ಆವಾಗಲೇ ವಿಭೂತಿ ಫಾಲ್ಸ್ ಅಂತೆ. ಬನ್ನಿ ಹೋಗೋಣ. ಅಲ್ಲಿ ಕಾಣಿಸ್ತೈತೆ ನೋಡು. ಏನಪ್ಪ ಅಲ್ಲಿ ಮೇಲೆ ಐತದ ಈಗ ಇಳಿಜಾರೈತೆ ಬಾ ಫ್ರೆಂಡ್ಸ್. ಹೋಗಬೇಕಾದ್ರೆ ನೀರಿಂದು ಕಾಡೊಳಗಡೆ ಹೋಗ್ತೀವಲ್ಲ, ಜರಿ ಸೌಂಡ್, ನೀರಿನ ಜರಿ ಬರುತ್ತಲ್ಲ, ಅದ್ರ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್. ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ವಿಡಿಯೋ ಮಾಡ್ಕೊಂತಿದ್ದೆ ಬಳಸ್ತೀಯ ಒಂಚೂರು. ಅಷ್ಟು ದೂರ ನಡ್ಕೊಂಬರ್ಬೇಕಾದ್ರೆ ಸುಸ್ತು ಅನ್ನಿಸ್ತು ಫ್ರೆಂಡ್ಸ್. ಇಲ್ಲಿ ನೋಡಿದ ತಕ್ಷಣ ಸುಸ್ತು ಗಿಸ್ತು ಎಲ್ಲ ಓಡೋಯ್ತು, ಅಷ್ಟು ಚೆನ್ನಾಗಿದೆ. ಹಾಗೆ ಆಲ್ರೆಡಿ ಎಲ್ಲ ಮುಂದೆ ಬಂದುಬಿಟ್ಟಿದ್ರು. ನಾವೊಂದು 4 ಜನ ಹಿಂದೆ ಬಂದ್ವಿ, ಯಾಕಂದರೆ ಸುಸ್ತಾಗ್ತಿತ್ತು ನನಗೆ ಅಂತ ನಿಧಾನಕ್ಕೆ ನಡ್ಕೊಂಬಂದ್ವಿ. ಅವರೆಲ್ಲ ಮುಂದೆ ಬಂದು ಆಲ್ರೆಡಿ ನೀರಲ್ಲಿ ಇಳಿದ್ಬಿಟ್ಟು ಆಟ ಆಡಿ ವಾಪಸ್ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ನಾವು ಸುಮಾರು ಅವ್ರು ಬಂದು 1 ಗಂಟೆ ಆದಮೇಲೆ ಏನೋ ಬಂದ್ವಿ. ತುಂಬ ದೂರ ಇದೆ ಫ್ರೆಂಡ್ಸ್. ಹಾಗೆ ಅಲ್ಲಿ ದಾರ ಕಟ್ಟಿದಾರಲ್ವ, ಆ ಕಡೆಯಿಂದ ಹಗ್ಗ ಕಟ್ಟಿದ್ದಾರೆ ನೋಡಿ, ಆ ಕಡೆಯಿಂದ ಹೋಗ್ಬಾರ್ದು ಅನಿಸುತ್ತೆ. ಇಲ್ಲಿ ಜನ ಸುಮ್ಮನೆ ಮೇಲ್ವರೆಗೂ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನಾವು ಕೂಡ ಕೆಳಗಡೆ ಇಳಿದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡ್ವಿ. ಅವರೆಲ್ಲ ನೀರಲ್ಲಿ ಆಟ ಆಡಿದ್ರು. ನೀರಂತೂ ಫುಲ್ಲು ಕೋಲ್ಡಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ತಿಳಿ ನೀರು, ವೈಟ್ ಕಲರ್ ಫ್ರೆಂಡ್ಸ್. ಹಾಗೆ ಜಿಗಣೆ ಕಾಲಿಗೆ ಹತ್ಬಿಟ್ಟಿತ್ತು ನಮ್ಮ ಅಕ್ಕನ ಮಗಂಗೆ ನೋಡಿ, ಅದನ್ನು ತೋರಿಸ್ತಿದ್ದೀನಿ. ಅದನ್ನು ತೆಗೆದ್ರೆ ರಕ್ತ ಸುಮಾರು ಹೊತ್ತು ನಿಲ್ಲೇ ಇಲ್ಲ. ಆಮೇಲೆ ಅದಕ್ಕೇನೋ ಸುಣ್ಣ ಹಚ್ಚಬೇಕಂತೆ ಫ್ರೆಂಡ್ಸ್. ಆಮೇಲೆ ಸುಣ್ಣ ಹಚ್ಚಿದ್ರು ಅಲ್ಲಿ ಗಾಡಿ ಹತ್ರ ಹೋದ್ಮೇಲೆ, ಆವಾಗ ಕಮ್ಮಿ ಆಯಿತು ಫ್ರೆಂಡ್ಸ್. ಅಲ್ಲಿವರೆಗೂ ಅದು ನಿಲ್ತಾನೆ ಇರಲಿಲ್ಲ. ಇಬ್ಬರಿಗೇನೋ ಹತ್ತಿತ್ತು. ನೀರೊಳಗಡೆ ಹೋಗಿದ್ರಲ್ವ ಅವರು, ನಾವು ಸದ್ಯ ಈ ಕಡೆನೇ ಇದ್ವಿ ಫ್ರೆಂಡ್ಸ್. ಇಲ್ಲೂ ಕೂಡ ಅಷ್ಟೇ ಮುಂದೆ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ನೀರಿತ್ತಲ್ಲಿ. ಅಲ್ಲೂ ಅಷ್ಟೇ ನೀರು ವೈಟ್ ಕಲರ್ ಚೆನ್ನಾಗಿದ್ವು ಫ್ರೆಂಡ್ಸ್. ನೋಡಿ ಎಷ್ಟು ತಿಳಿ ಕಾಣಿಸ್ತಿದೆ ಅಂತ. ಹಾಗೆ ಇಲ್ಲಿ ಕ್ಯಾಂಟೀನ್ಗಳು ಬೇಕಾದರೆ ಕ್ಯಾಂಟೀನ್ಗಳು ಇದ್ದಾವೆ ಫ್ರೆಂಡ್ಸ್. ಇಲ್ಲೊಂದಿದೆ, ಆ ಕಡೆ ಒಂದಿದೆ, ನೋಡ್ಬೋದು ನೀವು. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ನಾವಿವಾಗ ಹೊರಟ್ವಿ. ಮತ್ತೆ ಯಾವ ಪ್ಲೇಸಿಗೆ ಹೋಗ್ತೀವಿ ಇಲ್ಲಿಂದ ಅಂತ ನಾನು ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾಳೆ ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.